ನಮಸ್ತೆ ವೀಕ್ಷಕರೇ, ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಹೆಲ್ದಿಯಾಗಿರೋ ವಾಟರ್ ಮೆಲನ್ ಜ್ಯೂಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಬೇಗನೆ ಮಾಡ್ಬೋದು, ತುಂಬ ಹೆಲ್ದಿ ಕೂಡ. ಈ ಬೇಸಿಗೆನಲ್ಲಿ ದೇಹನ ತುಂಬ ತಂಪಾಗಿಡುವಂಥ ಜ್ಯೂಸ್ ಇದು. ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ. ಈಗ ಇವನ್ನೆಲ್ಲ ಪೀಸ್ಗಳಾಗಿ ಕಟ್ ಮಾಡ್ಕೊತೀನಿ. ನಾನಿವತ್ತು ಕಲ್ಲಂಗಡಿ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವನ್ನೆಲ್ಲ ಒಂದು ಜಾರ್ಗೆ ಹಾಕ್ಬಿಟ್ಟು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಇವನ್ನೆಲ್ಲ ಈಗ ಒಂದು ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ. ಈಗ ಕಲ್ಲಂಗಡಿನ ನಾನು ಕಲ್ಲಂಗಡಿನ ಬೀಜ ಸಮೇತನೇ ಗ್ರೈಂಡ್ ಮಾಡ್ಕೊತೀನಿ. ಸೋದಿಸ್ಬೇಕಾದ್ರೆ ಎಲ್ಲ ಬರುತ್ತಲ್ಲ, ಅದಕ್ಕೋಸ್ಕರ ಇದನ್ನು ಬೀಜ ಸಮೇತ ಮಾಡ್ಕೊತೀನಿ. ನೀವು ಬೇಕಾದರೆ ಬೀಜನ ತೆಗೆದುಬಿಟ್ಟು ಸಹ ಮಾಡ್ಕೋಬೋದು. ತುಂಬ ಹೆಲ್ಪ್ ಆಗುತ್ತೆ, ನಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ ಬೀಜಗಳು. ಅವನ್ನ ತೆಗೆದಿಟ್ಟು ನಾವು ಮಾಡ್ಕೋಬೋದು. ಸ್ವಲ್ಪ ಇರೋದ್ರಿಂದ ನಾನು ಹಂಗೆ ಹಾಕ್ತಾಯಿದ್ದೀನಿ. ಈ ಜ್ಯೂಸ್ಗೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ನಾನು. ಇದಕ್ಕೆ ಸ್ವಲ್ಪ ಪುದೀನ ಎಲೆಗಳನ್ನ ಹಾಕ್ತಾಯಿದ್ದೀನಿ. ಈ ಜ್ಯೂಸ್ಗೆ ನೀವು ಸಕ್ಕರೆ ಬೇಕಾದರೆ ಹಾಕೋಬೋದು. ತುಂಬ ಸ್ವೀಟಾಗಿರೋದ್ರಿಂದ ನಾನು ಸಕ್ಕರೆ ಹಾಕ್ತಾಯಿಲ್ಲ. ನಿಮಗೆ ಬೇಕಂದರೆ 1 ಸ್ಪೂನ್ ಅಥವಾ 2 ಸ್ಪೂನ್ನ ಹಾಕೋಬೋದು ಸಕ್ಕರೆನ. ಪುದೀನ ತುಂಬ ತಂಪಾದ ಗುಣನ ಹೊಂದಿರೋದ್ರಿಂದ ಈ ಪುದೀನ ಸೊಪ್ಪು ಬೇಸಿಗೆ ಟೈಮಲ್ಲಿ ಈ ಜ್ಯೂಸ್ಗೆ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ, ಮತ್ತು ತಂಪನ್ನು ಮಾಡುತ್ತೆ ದೇಹನ. ಅದಕ್ಕೋಸ್ಕರ ಪುದೀನ ಸೊಪ್ಪನ್ನ ಹಾಕ್ಕೊಳ್ಳಿ. ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಾಮೂಲಿ ಉಪ್ಪನ್ನೇ ಸ್ವಲ್ಪ ಹಾಕ್ಕೊಳ್ಳಿ. ವಾಟರ್ ಮೆಲನ್ನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಾವು ಯಾವುದೇ ನೀರನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಂಗೆ ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ಸ್ಟೇನರಲ್ಲಿ ಇದನ್ನು ಸೋದ್ಕೊಳ್ತೀನಿ. ಈಗ ಕಲ್ಲಂಗಡಿ ಜ್ಯೂಸ್ ರೆಡಿಯಾಗಿದೆ. ಪುದೀನ ಎಲೆನ ಹಾಕಿದ್ದೀನಿ. ಇದು ನಿಮ್ಗೆ ಬೇಕಂದರೆ ಸ್ವಲ್ಪ ಶುಂಠಿ ರಸ, 1 ಸ್ಪೂನ್ ಶುಂಠಿ ರಸ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೆಮನ್, ಪುದೀನನ ಅದರಲ್ಲಿ ಆಗಲೇ ಮಿಕ್ಸ್ ಮಾಡಿದ್ದೀನಿ ನಾನು ಮಾಡಿರೋ ಈ ವಾಟರ್ ಮೆಲನ್ ಜ್ಯೂಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಏನೇ ಇದ್ರೂ ಕಮೆಂಟಲ್ಲಿ ತಿಳಿಸಿ. ಇಂಥ ಹೆಲ್ದಿ ರೆಸಿಪೀಸ್ಗಾಗಿ ಸುಧಾಸ್ ರೆಸಿಪಿ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನೇ ಇದ್ರೂ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.